पाई वापस लानी चाहिए कि नहीं लानी चाहिए? काला धन वापस लाना चाहिए कि नहीं लाना चाहिए? ಸ್ನೇಹಿತರೆ, ನಮ್ಮ ಭಾರತೀಯ ಜನತಾ ಪಕ್ಷದ ಅಂಧ ಭಕ್ತರು ಅಂತ ನಾವೇನು ಹೇಳ್ತೀವಲ್ಲ, ಅವರು ಹೇಳ್ತಾ ಇದ್ರು ನರೇಂದ್ರ ಮೋದಿ ಅವರು ಯಾವತ್ತಾದ್ರೂ 15 ಲಕ್ಷ ರೂಪಾಯಿ ಪ್ರತಿಯೊಬ್ಬರ ಖಾತೆಗೆ ಹಾಕ್ತೀವಿ ಅಂತ ಹೇಳಿದ್ದಾರಾ? ಪ್ರೂಫ್ ಕೊಡಿ ಅಂತ ಕೇಳ್ತಿದ್ರು. अगर आप मुझे आशीर्वाद देंगे, मौका देंगे, मैं पाई वापस लाऊंगा। आप मानते हैं कि विदेशी बैंकों में हिंदुस्तान का काला धन है? आप मानते हैं कि देश के कुछ चोर लुटेरों ने विदेशी बैंकों में हमारा पैसा जमा किया है? आप मानते हैं कि वो रुपये वापस आने चाहिए? दुनिया के किसी भी देश में हिंदुस्तान का पैसा रखा गया है, पाई वापस लानी चाहिए कि नहीं लानी चाहिए? काला धन वापस लाना चाहिए कि नहीं लाना चाहिए? 2014ರಲ್ಲಿ ಉತ್ತರ ಪ್ರದೇಶದ ಬಹಿರಂಗ ಸಭೆಯಲ್ಲಿ ಅವರು ಮಾತನಾಡಿರುವಂತಹ ವಿಡಿಯೋಗಳ ತುಣುಕನ್ನು ನಾವು ಹಾಕಿದ್ದೇವೆ. ಒಬ್ಬೊಬ್ಬರ ಖಾತೆಗೆ 15ರಿಂದ 20 ಲಕ್ಷ ರೂಪಾಯಿ ಹಾಕುವಷ್ಟು ಹಣ ವಿದೇಶದಲ್ಲಿದೆ. ಅಂತಹ ಲೂಟಿಕೋರರ ಹಣವನ್ನು ವಾಪಸ್ ತರಬೇಕಲ್ವಾ, ಅವರಿಗೆ ಶಿಕ್ಷೆ ಆಗಬೇಕಲ್ಲ ಅಂತೇಳಿ ಬಹಿರಂಗವಾಗಿ ಹೇಳಿದ್ರು. ಒಂದು ಸಾರಿ ನಮಗೆ ಅವಕಾಶ ಕೊಡಿ ಅಂತ ಕೇಳಿದ್ರು. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈಗ ಹೊಸ ವಿಡಿಯೋ ಒಂದು ಬಂದಿದೆ. ಹಳೆಯ ನರೇಂದ್ರ ಮೋದಿ ಅವರು ಮಾತನಾಡಿರುವಂತಹ ವಿಡಿಯೋ ಹೊಸದೊಂದು ಬಂದಿದೆ. ಅದರಲ್ಲೂ ಅವ್ರು ಏನು ಹೇಳ್ತಾರೆ? ವಿದೇಶದಲ್ಲಿ ಕಪ್ಪು ಹಣ ಇದೆ, ವಿದೇಶದಲ್ಲಿರುವಂತಹ ಕಪ್ಪು ಹಣವನ್ನು ನಾವು ವಾಪಸ್ ತಗೊಳ್ಬೇಕು. ಇದು ಉತ್ತರ ಪ್ರದೇಶದ ಬಹಿರಂಗ ಸಭೆಯ ವಿಡಿಯೋ ಅಲ್ಲ, ಇದು ಬೇರೆ ವಿಚಾರದಲ್ಲಿ ಮಾತನಾಡಬೇಕಾದ್ರೆ ಅವರು ಕಪ್ಪು ಹಣದ ಬಗ್ಗೆ ಹೇಳಿದ್ದಾರೆ. ವಿದೇಶದಿಂದ ನಾವು ಕಪ್ಪು ಹಣವನ್ನು ತರಬೇಕಲ್ವಾ, ತಂದು ಭಾರತೀಯರಿಗೆ ನಾವು ತಲುಪಿಸ್ಬೇಕಲ್ವಾ, ಶಿಕ್ಷೆ ಆಗಬೇಕಲ್ವಾ? ಈ ವಿಚಾರವನ್ನು ಸ್ವತಃ ನರೇಂದ್ರ ಮೋದಿ ಅವರು ಮಾತನಾಡಿರುವಂಥದ್ದು. ಇದು ಯಾವುದೇ AI ವಿಡಿಯೋ ಅಲ್ಲ. ಅಲ್ಲಿಗೆ 2014ರಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಆದ ನಂತರ ನರೇಂದ್ರ ಮೋದಿ ಅವರು ಎಷ್ಟು ಸುಳ್ಳು ಹೇಳ್ಕೊಂಡು ಬಂದರು, ಜನರನ್ನು ದಾರಿ ತಪ್ಪಿಸಿದ್ರು, ಸುಳ್ಳು ಹೇಳಿ ಓಟ್ ತಗೊಂಡು ಇವತ್ತು 13 ವರ್ಷದಿಂದ ಕುರ್ಚಿ ಮೇಲೆ ಕೂತ್ಕೊಂಡಿದ್ದಾರೆ. ಅವರಿಗೆ ಸ್ವಲ್ಪ ಕೂಡ ಪಶ್ಚಾತ್ತಾಪ ಇಲ್ಲ. ಅವರಿಗೆ ಸ್ವಲ್ಪವೂ ಪಶ್ಚಾತ್ತಾಪ ಇಲ್ವಲ್ಲ. ನಾನು ಕಪ್ಪು ಹಣದ ಬಗ್ಗೆ ಹೇಳಿದ್ದೆ 2013-14ರಲ್ಲಿ ಹೇಳಿದ್ದೆ. 2026ರಲ್ಲಿ ಇದ್ದೀವಿ ನಾವು. ಇನ್ನೂ ಸಹ ಚುನಾವಣಾ ಸಮಯ. ಇದು ಮೇ ತಿಂಗಳಲ್ಲಿ ಚುನಾವಣೆ ನಡೀತಾ ಇತ್ತು 2014ರಲ್ಲಿ. ಇದೇ ಸಮಯದಲ್ಲಿ ಮಾತನಾಡಿರುವಂಥದ್ದು. ಅವರಿಗೆ ನಾನು ಭಾರತೀಯರ ಮುಂದೆ ನಾನು ತಪ್ಪು ಹೇಳಿದ್ದೆ, ನಾನು ಕಪ್ಪು ಹಣದ ಬಗ್ಗೆ ಮಾತಾಡ್ತಾ ಇಲ್ಲ. ಈಗ ಕಪ್ಪು ಹಣದಲ್ಲಿ ಒಂದೇ ಒಂದು ಪೈಸಾ ಕೂಡ ತಂದಿಲ್ಲ. ಇದು ನಾನು ಮಾಡ್ತಾ ಇರುವಂತಹ ತಪ್ಪು ಅಂತೇಳಿ ಜನರ ಮುಂದೆ ಕ್ಷಮೆ ಕೇಳಬೇಕಾಗಿತ್ತಲ್ಲ, ಆ ಕುರ್ಚಿಯನ್ನು ಬಿಡಬೇಕಾಗಿತ್ತಲ್ಲ. ಬಿಟ್ಟಿದ್ದಾರಾ? ಬಿಡೋದಿಲ್ಲ. ಅದನ್ನೂ ಸಹ ಈ ಅಂಧ ಭಕ್ತರು ಸಮರ್ಥನೆ ಮಾಡ್ಕೊಳ್ತಾರೆ. ಒಂದು ವೇಳೆ ನರೇಂದ್ರ ಮೋದಿ ಅವರು ಹೇಳಿದ್ರಲ್ಲ, ಏನಂತ ಹೇಳಿದ್ರು? ಕಪ್ಪು ಹಣ ತರ್ತೀವಿ 100 ದಿವಸದಲ್ಲಿ ಅಂತ ಹೇಳಿದ್ರಲ್ಲ, ತರಲಿಲ್ಲಲ್ಲ. ಅಕಸ್ಮಾತ್ ಕಾಂಗ್ರೆಸ್ನವರು ಪ್ರಭಾವ ಬಳಸ್ಕೊಂಡು ಸ್ವಿಸ್ ಬ್ಯಾಂಕಲ್ಲೆಲ್ಲ ಡ್ರಾ ಮಾಡ್ಕೊಂಡು ಏನಾದರೂ ಹೋಗ್ಬಿಟ್ರಾ? ಗೊತ್ತಿಲ್ಲ. ಇದರ ಮಧ್ಯೆ ನಮ್ಮ ಯಂಗ್ ಪುಂಗ್ಲಿ ಚಕ್ರವರ್ತಿ ಸೂಲಿಬೆಲೆ 2019ರ ಚುನಾವಣಾ ಭಾಷಣದಲ್ಲಿ ಹೇಳಿರುವಂಥದ್ದು, ಟೀಮ್ ಮೋದಿ ಅಂತ ಮಾಡಿದ್ರಲ್ಲ, ಅವಾಗ ಹೇಳಿರುವಂಥದ್ದು. ಸ್ವಿಸ್ ಬ್ಯಾಂಕಿಗೆ ಫೋನ್ ಮಾಡಿದ್ರಂತೆ ಯಾರೋ ನರೇಂದ್ರ ಮೋದಿ ಅವರು, ಏನಪ್ಪ ದುಡ್ಡು ಕೊಡ್ತೀರಾ ನೀವು ಅಂತ. ಇಲ್ಲ, 2019 ಜೂನ್ ಮೇಲೆ ಕೊಡ್ತೀವಿ. ಅಂದರೆ ನೀವು ಅಧಿಕಾರಕ್ಕೆ ಬರ್ತೀರಿ, ಅಧಿಕಾರಕ್ಕೆ ಬಂದಾಗ ನೀವು ಬಿಡಲ್ಲ ಅಂತ ಗೊತ್ತು. ಒಂದು ವೇಳೆ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದರೆ ಅದನ್ನು ಅವ್ರು ಕೇಳಲ್ಲ ಅಂತ ಗೊತ್ತು ಅಂತ ರೀತಿಯಲ್ಲಿ ಇದೇ ನಮ್ಮ ಚಕ್ರವರ್ತಿ ಸೂಲಿಬೆಲೆ ಮಾತನಾಡಿರುವಂತಹ ವಿಡಿಯೋ ನೋಡಿ. ಎಷ್ಟೊಂದು ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಬಹಳಷ್ಟು ವಿಚಾರಗಳು ನಾವು ಪ್ರಶ್ನೆ ಮಾಡಬೇಕ್ರಿ. ಈ ದೇಶದ ಮಾಧ್ಯಮಗಳು ಇವರನ್ನ ಪ್ರಶ್ನೆ ಮಾಡಬೇಕು. ಅವತ್ತು ಈ ಮಾತನ್ನ ಹೇಳಿದ್ರಲ್ಲಪ್ಪ, ಇವತ್ತು ಎಲ್ಲಿ ಹೋಯ್ತು ಅಂತ ಕೇಳಬೇಕು. ಕೇಳ್ತಾ ಇದ್ದೀರಾ? ನಾವು ಮೀಡಿಯಾಗಳು ಕೇಳ್ತಾ ಇದ್ದಾವೇನ್ರಿ? ಜನ ಕೇಳ್ತಾ ಇದ್ದಾರಾ? ನರೇಂದ್ರ ಮೋದಿಯವರು ಪ್ರಧಾನ ಸೇವಕರು ನಾವು ಅಂತ ಹೇಳ್ತಾರೆ. ನಾನು ಪ್ರಧಾನಮಂತ್ರಿ ಅಲ್ಲ, ಪ್ರಧಾನ ಸೇವಕ ಅಂತಾರೆ, ಚೌಕಿದಾರ ಅಂತಾರೆ. ಆ ಚೌಕಿದಾರ ಈ ರೀತಿಯಾಗಿ ಸುಳ್ಳುಗಳನ್ನು ಹೇಳ್ಬೋದಾ? ನಾವು ಪ್ರಶ್ನೆ ಮಾಡಬೇಕಲ್ವಾ? ಯಾತಕ್ಕೆ ಪ್ರಶ್ನೆ ಮಾಡೋದಿಲ್ಲ ನಾವು? ನಿಮಗೆ ಮಾಧ್ಯಮ ಐತಲ್ರಿ, ಇವತ್ತು ಸೋಷಿಯಲ್ ಮೀಡಿಯಾ ಇದೆ. ಅತಿ ಹೆಚ್ಚು ಟ್ರೋಲ್ ಆಗ್ತಾ ಇರುವಂತಹ ಯಾವುದಾದ್ರೂ ಪ್ರಧಾನಮಂತ್ರಿ ಇದ್ದರೆ ವಿಶ್ವದಲ್ಲಿ ಅದು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮಾತ್ರ. ಅತಿ ಹೆಚ್ಚು ಟ್ರೋಲ್ ಆಗ್ತಾ ಇರುವಂಥದ್ದು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ನರೇಂದ್ರ ಮೋದಿ ಅವರನ್ನು ಟ್ರೋಲ್ ಮಾಡ್ತಾ ಇದ್ದಾರೆ. ಆದರೂ ಸಹ ಅಂಧ ಭಕ್ತರು ಅವರನ್ನು ಹಾಡಿ ಹೊಗಳ್ತಾ ಇದ್ದಾರೆ. ಪ್ರಶ್ನೆ ಮಾಡಬೇಕ್ರಿ, ದೇಶ ಮೊದಲು.
ಹಾಗಾದರೆ ಸತ್ಯ ಹರಿಶ್ಚಂದ್ರ ಹುಟ್ಟಿದಂತಹ ಈ ಭರತಖಂಡದಲ್ಲಿ, ಶ್ರೀರಾಮಚಂದ್ರ ಹುಟ್ಟಿದಂತಹ ಈ ಭರತಖಂಡದಲ್ಲಿ, ಶ್ರೀಕೃಷ್ಣ ಹುಟ್ಟಿದಂತಹ ಈ ಭರತಖಂಡದಲ್ಲಿ, ದಶಾವತಾರಗಳನ್ನು ಎತ್ತಿದಂತಹ ಈ ಭರತಖಂಡದಲ್ಲಿ ಇಂತಹ ಒಬ್ಬ ಪ್ರಧಾನಮಂತ್ರಿ ಇಷ್ಟೊಂದು ಸುಳ್ಳು ಹೇಳ್ತಿದ್ರು ಸಹ ನಾವು ಇದರ ಬಗ್ಗೆ ಪ್ರಶ್ನೆನೇ ಮಾಡ್ತಾ ಇಲ್ವಲ್ಲ. ದೇಶ ಮೊದಲಲ್ವೇನ್ರಿ? ದೇಶ ಮೊದಲಲ್ವಾ? ಮಾತು ಮುಖ್ಯ ಅಲ್ವಾ? ಸತ್ಯ ಹರಿಶ್ಚಂದ್ರನನ್ನು ಯಾತಕ್ಕೋಸ್ಕರ ನಾವು ಇವತ್ತಿಗೂ ಸಹ ಆರಾಧಿಸ್ತೀವಿ? ಯಾತಕ್ಕೆ? ಸತ್ಯವನ್ನು ಹೇಳ್ಕೊಂಡು ಬಂದ ಅಂತ. ಇವತ್ತು ಇಷ್ಟೊಂದು ಸುಳ್ಳು ಹೇಳ್ಬೇಕಾ? ಮಾತಾಡಲೇಬೇಕಲ್ಲ, ಪ್ರತಿಯೊಬ್ಬರು ಮಾತಾಡಬೇಕಲ್ಲ. ಒಬ್ಬ ಈ ದೇಶವನ್ನು ನಡೆಸ್ತಾ ಇರುವಂಥ ಒಬ್ಬ ರಾಜನ ಸ್ಥಾನದಲ್ಲಿ ಕೂತಿರುವಂಥವರು ಇವತ್ತು ಆಗ್ತಾ ಇರುವುದೇ ಅದೇ. ಮಹಾರಾಜರು, ಅವರು ಮಹಾರಾಜರ ಸ್ಥಾನದಲ್ಲಿ ಕೂತಿದ್ದಾರೆ, ಪ್ರಧಾನ ಸೇವಕರಲ್ಲ, ಅವರು ಚೌಕಿದಾರರಲ್ಲ. ಏನಾಯ್ತು? ಕಪ್ಪು ಹಣ ಏನಾಯ್ತು ಕೇಳಲ್ವಲ್ಲ? ಇದೇ ಅಮಿತ್ ಶಾ ಅವ್ರು ಹೇಳ್ತಾರೆ ಇದೆಲ್ಲ ಜುಮ್ಲಾ ಅಂತ ಹೇಳ್ತಾರೆ. ಜುಮ್ಲಾ ಅಂತ ಗೊತ್ತಿದ್ರು ಯಾಕೆ ವೇದಿಕೆ ಮೇಲೆ ಹೇಳಿದ್ರಿ ಅಂತ ಹೇಳ್ಬಿಟ್ಟು ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವ್ರನ್ನ ಪ್ರಶ್ನೆ ಮಾಡಿದ್ರ? ಮಾಡಿಲ್ಲ. ಅವರಿಗೆ ಬೇಕಾಗಿರೋದು VOTE, ವೋಟ್ ಮಾತ್ರ. ಜನರನ್ನು ಮೂರ್ಖರನ್ನಾಗಿ ಮಾಡೋದಕ್ಕೆ ವೋಟ್ ಬೇಕು. ಅದಕ್ಕೋಸ್ಕರವಾಗಿ ಏನು ಬೇಕಾದರೂ ಸುಳ್ಳು ಹೇಳ್ತಾರೆ, ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಪಟ್ಟದಲ್ಲಿ ಕೂತಿರುವಂತಹ ನರೇಂದ್ರ ಮೋದಿಯವರ ಮಾತುಗಳು. ನಾವು ಪ್ರಶ್ನೆ ಮಾಡಬೇಕಾಗಿದ್ದಂತಹ ಮಾಧ್ಯಮಗಳು ಮಾರಿಕೊಂಡಾಗಿದೆ. ಪ್ರಶ್ನೆ ಮಾಡಬೇಕಾದಂತಹ ಪತ್ರಕರ್ತರು ಇವತ್ತು ಹೊಟ್ಟೆಪಾಡಿಗೋಸ್ಕರವಾಗಿ ರಾಜಕೀಯ ಪಕ್ಷಗಳ ಕಚೇರಿಗಳ ಮುಂದೆ ನಿಂತ್ಕೊಂಡು ಅವರು ಹೇಳುವಂತಹ ಹೇಳಿಕೆಗಳನ್ನು ತೆಗೆದುಕೊಂಡು ಅದನ್ನೇ ಬ್ರೇಕಿಂಗ್ ನ್ಯೂಸ್ ಮಾಡ್ತಾ ಕೂತಿದ್ದಾರೆ. ಜವಾಬ್ದಾರಿಯುತವಾದಂತಹ ಮಾಧ್ಯಮಗಳು ಪ್ರಶ್ನೆ ಮಾಡಬೇಕಾದಂಥದ್ದು ಇದನ್ನು. ರಾಜಕೀಯ ಪಕ್ಷಗಳು ಕೊಡುವಂತಹ ಆ ಕಮರ್ಷಿಯಲ್ಲು, ಆ ರೆವಿನ್ಯೂಗಳನ್ನು ನಂಬಿಕೊಂಡು ಅವರ ಚಾನಲನ್ನು ನಡೆಸಬೇಕು. ಅದಕ್ಕೋಸ್ಕರವಾಗಿ ಅವರ ತನವನ್ನು ಅವರು ಮಾರಿಕೊಂಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇದಕ್ಕಿಂತಹ ದೌರ್ಭಾಗ್ಯ ಮತ್ತೊಂದಿದೆಯನ್ರಿ? ಯಾತಕ್ಕೋಸ್ಕರ ಈ ರೀತಿಯಾದಂತಹ ಜೀವನ ಮಾಡ್ತೀರಿ? ಯಾತಕ್ಕೆ ಈ ರೀತಿ ಜೀವನ ಮಾಡಬೇಕು? ಪ್ರಶ್ನಿಸುವಂತಹ ಶಕ್ತಿ ನಿಮಗೆ ಕೊಟ್ಟಿದೆಯಲ್ಲ, ಪ್ರಶ್ನಿಸುವಂತಹ ಹಕ್ಕು ನಿಮಗೆ ಕೊಟ್ಟಿದೆಯಲ್ಲ. ಇವತ್ತು ಚುನಾವಣೆಗಳು ಯಾವ ರೀತಿ ನಡೀತಾ ಇದ್ದಾರೆ? ವ್ಯಾಪಾರ ಆಗ್ತಾ ಇದೆ. ವಿದೇಶದಲ್ಲಿ ಇವತ್ತು ಯುದ್ಧ ನಡೀತಾ ಇದೆ. ಭಾರತೀಯರು ಸಿಲಿಂಡರ್ ಇಲ್ಲ, ಗ್ಯಾಸ್ ಇಲ್ಲ ಅಂತ ಒದ್ದಾಡ್ತಾ ಇದೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅಸ್ಸಾಂಗೆ ಹೋಗಿ ಮತಯಾಚನೆ ಮಾಡ್ತಾ ಇದ್ದಾರೆ, ಫೋಸ್ ಕೊಡ್ತಾ ಇದ್ದಾರೆ. ಇದನ್ನು ಪ್ರಶ್ನೆ ಮಾಡಲ್ವಾ ಯಾರೂ? ಇದನ್ನು ಪ್ರಶ್ನೆ ಮಾಡಲ್ವಾ? ಈಗ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ ಈಗ ಎಚ್ಚೆತ್ಕೊಂಡಿದ್ದಾರೆ. ಈಗ ಅವಾಗವಾಗ ಬಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಟಿವಿಯ ರಂಗಣ್ಣ ಅವಾಗವಾಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರು ಕೇಳಬೇಕ್ರಿ, ನರೇಂದ್ರ ಮೋದಿಯವರೇ ಅವತ್ತು ನೀವು ಹೇಳಿದ್ರಲ್ಲಪ್ಪ ಕಪ್ಪು ಹಣ ಅಂತೇಳಿ, ಏನಾಯಿತು ಅಂತ ಕೇಳಬೇಕಲ್ಲ. ಕೇಳೋದಿಲ್ಲ. ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ, ನಮ್ಮ ಕನ್ನಡದ ಅತ್ಯಂತ ಹಿರಿಯ ಅನುಭವಿ ಪಬ್ಲಿಕ್ ಟಿವಿಯ ರಂಗಣ್ಣ ಅಂತ ಫೇಮಸ್ ಆಗಿರೋರು ಇವತ್ತರೆಗೂ ಆ ಕಪ್ಪು ಹಣದ ಬಗ್ಗೆ ಮಾತನಾಡಿದಾರ? ಈ ವಿಡಿಯೋ ವೈರಲ್ ಆಗ್ತಾ ಇದೆಯಲ್ಲ, ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ. ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಮಾತಾಡಬೇಕಲ್ವಾ? ಇತ್ತೀಚೆಗೆ ಅವ್ರು ಮಾತಾಡ್ತಾ ಇದ್ದಾರೆ, ಖುಷಿ ಆಗುತ್ತೆ. ಇವರು ಧ್ವನಿ ಎತ್ತುತ್ತಾ ಇರೋದು ಖುಷಿ ಆಗುತ್ತೆ. ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕರೆಕ್ಟ್. ಧ್ವನಿ ಎತ್ತಿ ರಾಜೀನಾಮೆ ಕೂಡ ಕೇಳಿ, ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನು ವಿಸರ್ಜನೆ ಮಾಡಿಕೊಂಡು ಹೋಗಕ್ಕೇಳಿ, ವಿಸರ್ಜನೆ ಮಾಡೋಕ್ಕೇಳಿ. ಅವರಿಗೆ ಅಧಿಕಾರದಲ್ಲಿರೋ ಅಷ್ಟು ಇದು ಅರ್ಹತೆ ಇಲ್ಲ ಅವರಿಗೆ. ಯಾಕಂದರೆ ತಪ್ಪು ಮಾಡ್ತಾ ಇದ್ದಾರೆ. ಈ ದೇಶವನ್ನು ವಿನಾಶದತ್ತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅವರು. ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅವರು. ಇದು ಪ್ರಜಾಪ್ರಭುತ್ವ, ಪ್ರಜೆಗಳೇ ಪ್ರಭುಗಳು. ಇದನ್ನು ಜನ ಅರ್ಥ ಮಾಡ್ಕೊಂಡು ಬಿಟ್ಟಿದ್ರೆ ಇವತ್ತು ಇಷ್ಟು ತಪ್ಪುಗಳು ಆಗ್ತಾನೇ ಇರಲಿಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.